ಇಲ್ಲೊಂದು ಆಟ ಇದೆ ನೋಡಿ, ಏನದು? ಮುಂದೈತೆ ಇಡಿ ಹಬ್ಬ. ಸೈಟ್ ವಾಪಸ್ ಕೊಟ್ಟರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಕೊಟ್ಟರು. ಸಿ ಎಂ ಸಿದ್ದರಾಮಯ್ಯಗೆ ರಿಲೀಫ್ ಸಿಗುತ್ತಾ ಅನ್ನೋದೇ ಎಲ್ಲರ ಪ್ರಶ್ನೆ. ಆದರೆ ಇಡಿಯಲ್ಲಿ PMLA ಕಾಯ್ದೆಯಡಿ ಕೇಸ್ ದಾಖಲಾಗುತ್ತೆ. PMLA ಕಾಯ್ದೆ ಹೆಂಗೆ ಬಂತು ಅಂತ ಅರ್ಥ ಆಗ್ತಾ ಇಲ್ಲ. ಆದರೆ ಹೆಂಗೆ ಬಂತು ಅಂತ ಹೇಳ್ತೀನಿ. ಈಗ ಸೈಟ್ ವಾಪಸ್ ಕೊಟ್ಟರು ಕೂಡ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರುತ್ತಾ ಅಂಥ ಒಂದು ಅವಕಾಶಗಳಿಲ್ಲಿ ಕಾಣ್ತಾ ಇದೆ. ಯಾಕಂದರೆ ಇಲ್ಲಿ 14 ಸೈಟ್ ವಾಪಸ್ ಕೊಟ್ಟರು ಕೂಡ 8 ಆಣೆ ಲಾಭ ಸಿಗುವಂಥ ಸಾಧ್ಯತೆ ಇಲ್ಲ. ಸುಳ್ಳು ದಾಖಲೆ ನೀಡಿ ಭೂಮಿ ಪಡೆದ ಆರೋಪ ಇದೆ. ಅಲ್ಲಿ ಅವರಿಬ್ಬರು ಸಿಕ್ಕಾಕೋಬೋದು ಬೇಕಿದ್ರೆ. ಯಾರು? ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು. ಸಿದ್ದು ಮತ್ತು ಕುಟುಂಬದ ಮೇಲೆ ಸ್ಫೋಟಕ ಆರೋಪ ಇದೆ. ಇಡಿ ಅಧಿಕಾರಿಗಳು ಸಂಪೂರ್ಣ ತನಿಖೆ ನಡೆಸಲಿದ್ದಾರೆ. ಇಡಿ ಒಂದು ವೇಳೆ ಸೈಟ್ ಕೊಡದೇ ಇದ್ದಿದ್ರೆ ಇವತ್ತು ಇಡಿ ಅಧಿಕಾರಿಗಳು ಬಂದು ಆ ಸೈಟನ್ನು ವಶಕ್ಕೆ ಪಡೀತಾ ಇದ್ದರು. ಅದರಲ್ಲಿ ಒಂದು ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಸಿದ್ದು ಪತ್ನಿ ನಿವೇಶನ ಕೊಡದಿದ್ದರೂ ಕೂಡ ಇಡಿ ಅಧಿಕಾರಿಗಳು ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಈ ಹಗರಣ ಭೂಮಿಗೆ ಸಂಬಂಧಪಟ್ಟದ್ದು. ಮುಂದೆ ಕೇಸ್ಗೆ ಸಂಬಂಧಿಸಿದ ಎಲ್ಲ ವಿಚಾರಣೆ ಹಾಗೇ ಆಗತ್ತೆ. ಇಡಿ FIRನಲ್ಲಿ CM ಸಿದ್ದರಾಮಯ್ಯ A1 ಆರೋಪಿ. ತನಿಖಾ ಸಂಸ್ಥೆ ಮೊದಲು ಸಿದ್ದುಗೆ ಸಮನ್ಸ್ ಕೊಡುತ್ತೆ. PMLA ಅಡಿ ಕೇಸ್ ಹಾಕಿರೋದ್ರಿಂದ ಬಂಧಿಸಬಹುದು. ಇಡಿ 2 ಸಂದರ್ಭಗಳಲ್ಲಿ ಆರೋಪಿಗಳನ್ನು ಬಂಧನ ಮಾಡುತ್ತೆ. ಒಂದು ಯಾವಾಗ? ಆರೋಪಿ ತನಿಖೆಗೆ ಸಹಕರಿಸದಿದ್ದರೆ ಬಂಧಿಸ್ತಾರೆ, ಸಾಕ್ಷ್ಯನಾಶಕ್ಕೆ ಯತ್ನಿಸಿದಾಗ ಕೂಡ ಬಂಧಿಸಲಾಗತ್ತೆ. ಇಂಥದ್ದು ಯಾವುದಲ್ಲ ಆಗ್ತಾ ಇಲ್ಲ. 2001ರಲ್ಲಿ ಮೂಡ ಸೈಟ್ ಮಾಡಿ ಮಾರ್ತಾರೆ, ಅಂದರೆ ಅದು ವಸತಿ ನಿವೇಶನ ಅಂತಾಯಿತು. 2004ರಲ್ಲಿ ದೇವರಾಜುವಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೃಷಿ ಭೂಮಿ ಅಂತ ಖರೀದಿ ಮಾಡ್ತಾರೆ ಅಂತ. 2001ರಲ್ಲಿ ಮೂಡ ಸೈಟ್ ಮಾಡಿ ಮಾರುತ್ತೆ, ವಸತಿ ಪ್ರದೇಶ ಆಯ್ತು ಅದು. 2004ರಲ್ಲಿ ದೇವರಾಜುವಿಂದ ಮಲ್ಲಿಕಾರ್ಜುನ ಸ್ವಾಮಿ ಅದೇ ವಸತಿ ಪ್ರದೇಶವನ್ನು ಕೃಷಿ ಭೂಮಿ ಅಂತ ಖರೀದಿ ಮಾಡ್ತಾರೆ. 2005ರಲ್ಲಿ ಈಗಾಗಲೇ ಸೈಟ್ ಆಗಿರೋ ಜಮೀನನ್ನು ಮತ್ತೆ ವಸತಿ ಜಾಗ ಅಂತೇಳಿ ಭೂ ಪರಿವರ್ತನೆ ಮಾಡ್ತಾರೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು. ಆಲ್ರೆಡಿ ಅದು ವಸತಿ ಜಾಗ, ಖರೀದಿ ಮಾಡಿದ್ದು ಕೃಷಿ ಭೂಮಿ ಅಂತ. ಮತ್ತೆ ಅವ್ರ ಹತ್ರ 2 ತಪ್ಪುಗಳು. ವಸತಿ ಜಾಗವನ್ನು ಕೃಷಿ ಭೂಮಿ ಅಂತ ಖರೀದಿ ಮಾಡೋದು, ಆನಂತರ ಈಗ ಅದು ವಸತಿ ಪ್ರದೇಶ ಅಂತೇಳಿ ಪರಿವರ್ತನೆ ಮಾಡ್ಕೊಳ್ಳೋದು. ಸೊ ನಾನು ಅಲ್ಲಿ ಏನು ಹೇಳಿದ್ದೆ ಅಂತಂದರೆ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿರೋದು ಅಲ್ಲ. 2001ರಲ್ಲಿ ಜಮೀನು ಮಾರಾಟ ಆಗಿರುತ್ತೆ, ಅದು ವಸತಿ ಭೂಮಿ. 2004ರಲ್ಲಿ ಖರೀದಿ ಮಾಡ್ತಾರೆ, ಏನು ಅಂತ? ಕೃಷಿ ಭೂಮಿ ಅಂತ. 2005ರಲ್ಲಿ ಮತ್ತೆ ಅದು ವಸತಿ ಭೂಮಿ, ಕೃಷಿ ಭೂಮಿ ಅಲ್ಲ ವಸತಿ ಭೂಮಿ ಅಂತ ಮತ್ತೆ ಪರಿವರ್ತನೆ ಮಾಡ್ತಾರೆ ಅಂತ. ಈ ಎಲ್ಲ ವಿಚಾರಗಳಲ್ಲಿ ಇಲ್ಲಿ ಸಿಕ್ಕಾಕೊಳ್ಳೋದು ನನ್ನ ಪ್ರಕಾರ, ನನ್ನ ಪರ್ಸೆಪ್ಷನ್ ಇದು, ದೇವರಾಜು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಸಿಕ್ಕಾಕೋತಾರೆ. ಸಿದ್ದರಾಮಯ್ಯನವರ ಪಾತ್ರ ಏನು ಅಂತ ಪ್ರೂವ್ ಆಗಬೇಕಿಲ್ಲಿ. ಹಾಗಂತ ಸೇಫ್ ಆಗಿಲ್ಲ ಸಿದ್ದರಾಮಯ್ಯ. ಇಲ್ಲೊಂದು ಆಟ ಇದೆ ನೋಡಿ, ಏನದು? ಮುಂದೈತೆ ಇಡಿ ಹಬ್ಬ. ಸೈಟ್ ವಾಪಸ್ ಕೊಟ್ಟರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಕೊಟ್ಟರು. CM ಸಿದ್ದರಾಮಯ್ಯಗೆ ರಿಲೀಫ್ ಸಿಗುತ್ತಾ ಅನ್ನೋದೇ ಎಲ್ಲರ ಪ್ರಶ್ನೆ. ಆದರೆ ಇಡಿಯಲ್ಲಿ PMLA ಕಾಯ್ದೆಯಡಿ ಕೇಸ್ ದಾಖಲಾಗುತ್ತೆ. PMLA ಕಾಯ್ದೆ ಹೆಂಗೆ ಬಂತು ಅಂತ ಅರ್ಥ ಆಗ್ತಾ ಇಲ್ಲ. ಆದರೆ ಹೆಂಗೆ ಬಂತು ಅಂತ ಹೇಳ್ತೀನಿ. ಈಗ ಸೈಟ್ ವಾಪಸ್ ಕೊಟ್ಟರು ಕೂಡ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರುತ್ತಾ ಅಂಥ ಒಂದು ಅವಕಾಶಗಳಿಲ್ಲಿ ಕಾಣ್ತಾ ಇದೆ. ಯಾಕಂದರೆ ಇಲ್ಲಿ 14 ಸೈಟ್ ವಾಪಸ್ ಕೊಟ್ಟರು ಕೂಡ 8 ಆಣೆ ಲಾಭ ಸಿಗುವಂಥ ಸಾಧ್ಯತೆ ಇಲ್ಲ. ಸುಳ್ಳು ದಾಖಲೆ ನೀಡಿ ಭೂಮಿ ಪಡೆದ ಆರೋಪ ಇದೆ. ಅಲ್ಲಿ ಅವರಿಬ್ಬರು ಸಿಕ್ಕಾಕೋಬೋದು ಬೇಕಿದ್ರೆ. ಯಾರು? ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು. ಸಿದ್ದು ಮತ್ತು ಕುಟುಂಬದ ಮೇಲೆ ಸ್ಫೋಟಕ ಆರೋಪ ಇದೆ. ಇಡಿ ಅಧಿಕಾರಿಗಳು ಸಂಪೂರ್ಣ ತನಿಖೆ ನಡೆಸಲಿದ್ದಾರೆ. ಇಡಿ ಒಂದು ವೇಳೆ ಸೈಟ್ ಕೊಡದೇ ಇದ್ದಿದ್ರೆ ಇವತ್ತು ಇಡಿ ಅಧಿಕಾರಿಗಳು ಬಂದು ಆ ಸೈಟನ್ನು ವಶಕ್ಕೆ ಪಡೀತಾ ಇದ್ದರು. ಅದರಲ್ಲಿ ಒಂದು ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಸಿದ್ದು ಪತ್ನಿ ನಿವೇಶನ ಕೊಡದಿದ್ದರೂ ಕೂಡ ಇಡಿ ಅಧಿಕಾರಿಗಳು ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಈ ಹಗರಣ ಭೂಮಿಗೆ ಸಂಬಂಧಪಟ್ಟದ್ದು. ಮುಂದೆ ಕೇಸ್ಗೆ ಸಂಬಂಧಿಸಿದ ಎಲ್ಲ ವಿಚಾರಣೆ ಹಾಗೇ ಆಗತ್ತೆ. ಇಡಿ FIRನಲ್ಲಿ CM ಸಿದ್ದರಾಮಯ್ಯ A1 ಆರೋಪಿ. ತನಿಖಾ ಸಂಸ್ಥೆ ಮೊದಲು ಸಿದ್ದುಗೆ ಸಮನ್ಸ್ ಕೊಡುತ್ತೆ. PMLA ಅಡಿ ಕೇಸ್ ಹಾಕಿರೋದ್ರಿಂದ ಬಂಧಿಸಬಹುದು. ಇಡಿ 2 ಸಂದರ್ಭಗಳಲ್ಲಿ ಆರೋಪಿಗಳನ್ನು ಬಂಧನ ಮಾಡುತ್ತೆ. ಒಂದು ಯಾವಾಗ? ಆರೋಪಿ ತನಿಖೆಗೆ ಸಹಕರಿಸದಿದ್ದರೆ ಬಂಧಿಸ್ತಾರೆ, ಸಾಕ್ಷ್ಯನಾಶಕ್ಕೆ ಯತ್ನಿಸಿದಾಗ ಕೂಡ ಬಂಧಿಸಲಾಗತ್ತೆ. ಇಂಥದ್ದು ಯಾವುದಲ್ಲ ಆಗ್ತಾ ಇಲ್ಲ. ಇಲ್ಲೊಂದು ಆಟ ಇದೆ ನೋಡಿ, ಏನದು? ಮುಂದೈತೆ ಇಡಿ ಹಬ್ಬ. ಸೈಟ್ ವಾಪಸ್ ಕೊಟ್ಟರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಕೊಟ್ಟರು. CM ಸಿದ್ದರಾಮಯ್ಯಗೆ ರಿಲೀಫ್ ಸಿಗುತ್ತಾ ಅನ್ನೋದೇ ಎಲ್ಲರ ಪ್ರಶ್ನೆ. ಆದರೆ ಇಡಿಯಲ್ಲಿ PMLA ಕಾಯ್ದೆಯಡಿ ಕೇಸ್ ದಾಖಲಾಗುತ್ತೆ. PMLA ಕಾಯ್ದೆ ಹೆಂಗೆ ಬಂತು ಅಂತ ಅರ್ಥ ಆಗ್ತಾ ಇಲ್ಲ. ಆದರೆ ಹೆಂಗೆ ಬಂತು ಅಂತ ಹೇಳ್ತೀನಿ. ಈಗ ಸೈಟ್ ವಾಪಸ್ ಕೊಟ್ಟರು ಕೂಡ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರುತ್ತಾ
ಅಂಥ ಒಂದು ಅವಕಾಶಗಳಿಲ್ಲಿ ಕಾಣ್ತಾ ಇದೆ. ಯಾಕಂದರೆ ಇಲ್ಲಿ 14 ಸೈಟ್ ವಾಪಸ್ ಕೊಟ್ಟರು ಕೂಡ 8 ಆಣೆ ಲಾಭ ಸಿಗುವಂಥ ಸಾಧ್ಯತೆ ಇಲ್ಲ. ಸುಳ್ಳು ದಾಖಲೆ ನೀಡಿ ಭೂಮಿ ಪಡೆದ ಆರೋಪ ಇದೆ. ಅಲ್ಲಿ ಅವರಿಬ್ಬರು ಸಿಕ್ಕಾಕೋಬೋದು ಬೇಕಿದ್ರೆ. ಯಾರು? ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು. ಸಿದ್ದು ಮತ್ತು ಕುಟುಂಬದ ಮೇಲೆ ಸ್ಫೋಟಕ ಆರೋಪ ಇದೆ. ಇಡಿ ಅಧಿಕಾರಿಗಳು ಸಂಪೂರ್ಣ ತನಿಖೆ ನಡೆಸಲಿದ್ದಾರೆ. ಇಡಿ ಒಂದು ವೇಳೆ ಸೈಟ್ ಕೊಡದೇ ಇದ್ದಿದ್ರೆ ಇವತ್ತು ಇಡಿ ಅಧಿಕಾರಿಗಳು ಬಂದು ಆ ಸೈಟನ್ನು ವಶಕ್ಕೆ ಪಡೀತಾ ಇದ್ದರು. ಅದರಲ್ಲಿ ಒಂದು ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಸಿದ್ದು ಪತ್ನಿ ನಿವೇಶನ ಕೊಡದಿದ್ದರೂ ಕೂಡ ಇಡಿ ಅಧಿಕಾರಿಗಳು ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಈ ಹಗರಣ ಭೂಮಿಗೆ ಸಂಬಂಧಪಟ್ಟದ್ದು. ಮುಂದೆ ಕೇಸ್ಗೆ ಸಂಬಂಧಿಸಿದ ಎಲ್ಲ ವಿಚಾರಣೆ ಹಾಗೇ ಆಗತ್ತೆ. ಇಡಿ FIRನಲ್ಲಿ CM ಸಿದ್ದರಾಮಯ್ಯ A1 ಆರೋಪಿ. ತನಿಖಾ ಸಂಸ್ಥೆ ಮೊದಲು ಸಿದ್ದುಗೆ ಸಮನ್ಸ್ ಕೊಡುತ್ತೆ. PMLA ಅಡಿ ಕೇಸ್ ಹಾಕಿರೋದ್ರಿಂದ ಬಂಧಿಸಬಹುದು. ಇಡಿ 2 ಸಂದರ್ಭಗಳಲ್ಲಿ ಆರೋಪಿಗಳನ್ನು ಬಂಧನ ಮಾಡುತ್ತೆ. ಒಂದು ಯಾವಾಗ ಆರೋಪಿ ತನಿಖೆಗೆ ಸಹಕರಿಸದಿದ್ದರೆ ಬಂಧಿಸ್ತಾರೆ, ಸಾಕ್ಷ್ಯನಾಶಕ್ಕೆ ಯತ್ನಿಸಿದಾಗ ಕೂಡ ಬಂಧಿಸಲಾಗತ್ತೆ. ಇಂಥದ್ದು ಯಾವುದೂ ಅಲ್ಲಿ ಆಗ್ತಾ ಇಲ್ಲ. 2001ರಲ್ಲಿ ಮೂಡ ಸೈಟ್ ಮಾಡಿ ಮಾರ್ತಾರೆ, ಅಂದರೆ ಅದು ವಸತಿ ನಿವೇಶನ ಅಂತಾಯಿತು. 2004ರಲ್ಲಿ ದೇವರಾಜುವಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೃಷಿ ಭೂಮಿ ಅಂತ ಖರೀದಿ ಮಾಡ್ತಾರೆ ಅಂತ. 2001ರಲ್ಲಿ ಮೂಡ ಸೈಟ್ ಮಾಡಿ ಮಾರುತ್ತೆ, ವಸತಿ ಪ್ರದೇಶ ಆಯ್ತು ಅದು. 2004ರಲ್ಲಿ ದೇವರಾಜುವಿಂದ ಮಲ್ಲಿಕಾರ್ಜುನ ಸ್ವಾಮಿ ಅದೇ ವಸತಿ ಪ್ರದೇಶವನ್ನು ಕೃಷಿ ಭೂಮಿ ಅಂತ ಖರೀದಿ ಮಾಡ್ತಾರೆ. 2005ರಲ್ಲಿ ಈಗಾಗಲೇ ಸೈಟ್ ಆಗಿರೋ ಜಮೀನನ್ನು ಮತ್ತೆ ವಸತಿ ಜಾಗ ಅಂತೇಳಿ ಭೂ ಪರಿವರ್ತನೆ ಮಾಡ್ತಾರೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು. ಆಲ್ರೆಡಿ ಅದು ವಸತಿ ಜಾಗ, ಖರೀದಿ ಮಾಡಿದ್ದು ಕೃಷಿ ಭೂಮಿ ಅಂತ. ಮತ್ತೆ ಅವ್ರ ಹತ್ರ 2 ತಪ್ಪುಗಳು. ವಸತಿ ಜಾಗವನ್ನು ಕೃಷಿ ಭೂಮಿ ಅಂತ ಖರೀದಿ ಮಾಡೋದು, ಆನಂತರ ಈಗ ಅದು ವಸತಿ ಪ್ರದೇಶ ಅಂಥೇಳಿ ಪರಿವರ್ತನೆ ಮಾಡ್ಕೊಳ್ಳೋದು. ಸೊ ನಾನು ಅಲ್ಲಿ ಏನು ಹೇಳಿದ್ದೆ ಅಂತಂದರೆ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿರೋದು ಅಲ್ಲ. 2001ರಲ್ಲಿ ಜಮೀನು ಮಾರಾಟ ಆಗಿರುತ್ತೆ, ಅದು ವಸತಿ ಭೂಮಿ. 2004ರಲ್ಲಿ ಖರೀದಿ ಮಾಡ್ತಾರೆ ಏನು ಅಂತ, ಕೃಷಿ ಭೂಮಿ ಅಂತ. 2005ರಲ್ಲಿ ಮತ್ತೆ ಅದು ವಸತಿ ಭೂಮಿ, ಕೃಷಿ ಭೂಮಿ ಅಲ್ಲ ವಸತಿ ಭೂಮಿ ಅಂತ ಮತ್ತೆ ಪರಿವರ್ತನೆ ಮಾಡ್ತಾರೆ ಅಂತ. ಈ ಎಲ್ಲ ವಿಚಾರಗಳಲ್ಲಿ ಇಲ್ಲಿ ಸಿಕ್ಕಾಕೊಳ್ಳೋದು ನನ್ನ ಪ್ರಕಾರ, ನನ್ನ ಪರ್ಸೆಪ್ಷನ್ ಇದು, ದೇವರಾಜು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಸಿಕ್ಕಾಕೋತಾರೆ. ಸಿದ್ದರಾಮಯ್ಯನವರ ಪಾತ್ರ ಏನು ಅಂತ ಪ್ರೂವ್ ಆಗಬೇಕಿಲ್ಲಿ. ಹಾಗಂತ ಸೇಫ್ ಆಗಿಲ್ಲ ಸಿದ್ದರಾಮಯ್ಯ. ಇಲ್ಲೊಂದು ಆಟ ಇದೆ ನೋಡಿ, ಏನದು? ಮುಂದೈತೆ ಇಡಿ ಹಬ್ಬ. ಸೈಟ್ ವಾಪಸ್ ಕೊಟ್ಟರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಕೊಟ್ಟರು. CM ಸಿದ್ದರಾಮಯ್ಯಗೆ ರಿಲೀಫ್ ಸಿಗುತ್ತಾ ಅನ್ನೋದೇ ಎಲ್ಲರ ಪ್ರಶ್ನೆ. ಆದರೆ ಇಡಿಯಲ್ಲಿ PMLA ಕಾಯ್ದೆಯಡಿ ಕೇಸ್ ದಾಖಲಾಗುತ್ತೆ. PMLA ಕಾಯ್ದೆ ಹೆಂಗೆ ಬಂತು ಅಂತ ಅರ್ಥ ಆಗ್ತಾ ಇಲ್ಲ. ಆದರೆ ಹೆಂಗೆ ಬಂತು ಅಂತ ಹೇಳ್ತೀನಿ. ಈಗ ಸೈಟ್ ವಾಪಸ್ ಕೊಟ್ಟರು ಕೂಡ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರುತ್ತಾ ಅಂಥ ಒಂದು ಅವಕಾಶಗಳಿಲ್ಲಿ ಕಾಣ್ತಾ ಇದೆ. ಯಾಕಂದರೆ ಇಲ್ಲಿ 14 ಸೈಟ್ ವಾಪಸ್ ಕೊಟ್ಟರು ಕೂಡ 8 ಆಣೆ ಲಾಭ ಸಿಗುವಂಥ ಸಾಧ್ಯತೆ ಇಲ್ಲ. ಸುಳ್ಳು ದಾಖಲೆ ನೀಡಿ ಭೂಮಿ ಪಡೆದ ಆರೋಪ ಇದೆ. ಅಲ್ಲಿ ಅವರಿಬ್ಬರು ಸಿಕ್ಕಾಕೋಬೋದು ಬೇಕಿದ್ರೆ. ಯಾರು? ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು. ಸಿದ್ದು ಮತ್ತು ಕುಟುಂಬದ ಮೇಲೆ ಸ್ಫೋಟಕ ಆರೋಪ ಇದೆ. ಇಡಿ ಅಧಿಕಾರಿಗಳು ಸಂಪೂರ್ಣ ತನಿಖೆ ನಡೆಸಲಿದ್ದಾರೆ. ಒಂದು ವೇಳೆ ಸೈಟ್ ಕೊಡದೇ ಇದ್ದಿದ್ರೆ ಇವತ್ತು ಇಡಿ ಅಧಿಕಾರಿಗಳು ಬಂದು ಆ ಸೈಟನ್ನು ವಶಕ್ಕೆ ಪಡೀತಾ ಇದ್ದರು. ಅದರಲ್ಲಿ ಒಂದು ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಸಿದ್ದು ಪತ್ನಿ ನಿವೇಶನ ಕೊಡದಿದ್ದರೂ ಕೂಡ ಇಡಿ ಅಧಿಕಾರಿಗಳು ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಈ ಹಗರಣ ಭೂಮಿಗೆ ಸಂಬಂಧಪಟ್ಟದ್ದು. ಮುಂದೆ ಕೇಸ್ಗೆ ಸಂಬಂಧಿಸಿದ ಎಲ್ಲ ವಿಚಾರಣೆ ಹಾಗೇ ಆಗತ್ತೆ. ಇಡಿ FIRನಲ್ಲಿ CM ಸಿದ್ದರಾಮಯ್ಯ A1 ಆರೋಪಿ. ತನಿಖಾ ಸಂಸ್ಥೆ ಮೊದಲು ಸಿದ್ದುಗೆ ಸಮನ್ಸ್ ಕೊಡುತ್ತೆ. PMLA ಅಡಿ ಕೇಸ್ ಹಾಕಿರೋದ್ರಿಂದ ಬಂಧಿಸಬಹುದು. ಇಡಿ 2 ಸಂದರ್ಭಗಳಲ್ಲಿ ಆರೋಪಿಗಳನ್ನು ಬಂಧನ ಮಾಡುತ್ತೆ. ಒಂದು ಯಾವಾಗ ಆರೋಪಿ ತನಿಖೆಗೆ ಸಹಕರಿಸದಿದ್ದರೆ ಬಂಧಿಸ್ತಾರೆ, ಸಾಕ್ಷ್ಯನಾಶಕ್ಕೆ ಯತ್ನಿಸಿದಾಗ ಕೂಡ ಬಂಧಿಸಲಾಗತ್ತೆ. ಇಂಥದ್ದು ಯಾವುದೂ ಅಲ್ಲಿ ಆಗ್ತಾ ಇಲ್ಲ.